ಮಾಡ್ಕೊಂಡಿದ್ದೀರಾ? ಅಲ್ಲಪ್ಪ, ಎಷ್ಟು ಜನ ಪಬ್ಲಿಕ್ ಓಡಾಡ್ತಿದ್ದಾರೆ, ಇಲ್ಲಿ ನೀವು ಸಿಗರೇಟ್ ಸೇರ್ಕೊಂಡು ಕೂತಿದ್ದೀರಾ? ದಯವಿಟ್ಟು ಸಿಗರೇಟ್ ಮಾಡ್ತೀರಾ? ಇಲ್ಲ ಸರ್. ಆಯ್ತು ಮಾಡೋಣ. ಮತ್ತೆ ಮಾರಿದ್ರೆ ಇವತ್ತಿಂದ ಸಿಗರೇಟ್ ಮಾಡ್ತೀರಾ? ಹಣ ಮಾರೋದಿಲ್ಲ ಅಣ್ಣ ನಾವು, ಹಣ ಮಾರೋದಿಲ್ಲ ಅಣ್ಣ ನಾವು, ಹಣ ಮಾರೋದಿಲ್ಲ ಅಣ್ಣ ನಾವು. ಬನ್ನಿ ಬನ್ನಿ, ಇವತ್ತು ಮಂಡ್ಯದಲ್ಲಿ ವುಮೆನ್ಸ್ ಕಾಲೇಜ್ ಪಕ್ಕದಲ್ಲೇ ಇರುವಂತ ಅಂಗಡಿ ಏನಿದೆಯೋ, ಇದು 100 ಮೀಟರ್ ಒಳಗಿರುವಂತ ಅಂಗಡಿಯಲ್ಲಿ ಏನು ಈ ಸಿಗರೇಟ್ ಮಾರಾಟ ಮಾಡ್ತಾ ಇದ್ದಾರೆ. ಇದು 100 ಮೀಟರ್ ಒಳಗೆ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಇವರು ಅನಾಗತ್ಯವಾಗಿ ಮಾಡ್ಲಿಕ್ಕೆ ಇವ್ರಿಗೆ ನಗರಸಭೆಯಿಂದ ಲೈಸೆನ್ಸ್ ಯಾಕೆ ಕೊಟ್ರು? ಸೊ ಸಂಪೂರ್ಣವಾಗಿ ಈ ಕೂಡಲೇ ಇವತ್ತು ನಮ್ಗೆ ಆರಕ್ಷಕ ಇಲಾಖೆ, ಇನ್ನು ಇಡೀ ಮಂಡ್ಯದಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ನವರು ನಮ್ ಜೊತೆ ಇದ್ದಾರೆ. ದಯಮಾಡಿ ಈ ಕೂಡಲೇ ಈ ಅಂಗಡಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು, ಈ ಅಂಗಡಿಗಳನ್ನ ಕ್ಲೋಸ್ ಮಾಡಿಸ್ಬೇಕು. ಯಾಕಂದ್ರೆ ಇದರಿಂದ ಅಕ್ಕಪಕ್ಕ ಇರುವಂತಹ ಹಲವಾರು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ಸೊ ದಯಮಾಡಿ ಇದ್ರ ಕಡೆ ನಗರಸಭೆಯವರು ದಯಮಾಡಿ ನೀವು ಲೈಸೆನ್ಸ್ ಎಲ್ಲ ರದ್ದು ಮಾಡಿಸ್ಬೇಕು. ನೀವು ಊಟನ ಹಾಕಿದ್ಯಾ, ಪಕ್ಕನೆ ಲೈಟ್ ಇಟ್ಟಿದ್ಯಾ, ಸೊ ಅಲ್ಲಿ ಸಿಗರೇಟ್ ಸೇರ್ತಾ ಇದ್ದಾರೆ, ಹೊಗೆನ ಬಿಟ್ಟಿದ್ದೆಲ್ಲ ಇಲ್ಲಿ ಬರ್ತದೆ. ಸೊ ಇದನ್ನ ತಿನ್ಬೋದ ಜನ? ಅವ್ರ ಆರೋಗ್ಯ ಚೆನ್ನಾಗಿರುತ್ತಾ? ಆಯ್ತು ಮಾಡೋಣ. ಮತ್ತೆ ಮಾರಿದ್ರೆ ಫೈನ್ ಹಾಕಿ ಇನ್ನೇನ್ ಮಾಡೋದು? ಫೈನ್ ಅಲ್ಲ, ಬಂದಿದ್ದಾರೆ ಅಲ್ಲಿ. ಇವತ್ತಿಂದ ಸಿಗರೇಟ್ ಮಾಡ್ತೀರಾ? ಹಣ ಮಾರೋದಿಲ್ಲ ಅಣ್ಣ ನಾವು. ಅಜಯ್ ಹಿಂಚಿಂಗು ಸಿಗರೇಟ್ ಇಲ್ಲ ಅಂಗಡಿಯಲ್ಲಿ? ಒಳಗೆಲ್ಲೂ ಇಟ್ಟಿಲ್ವಾ? ಇಲ್ವಾ? ನೀವು ಎಲ್ಲ ಹಾಕಿದ್ದೀರಿ? ಆಯ್ತಲ್ಲ ಮೇಡಮ್? ನೋಡಿ, ಕಾಲೇಜ್ ಕಾಂಪೌಂಡ್ ಚೂರು ಮೇಡಮ್, ಕಾಲೇಜ್ ಕಾಂಪೌಂಡ್ ಆವರಣದಲ್ಲೇ ಕಾಂಪೌಂಡ್ಗೆ ಹಚ್ಕೊಂಡಾಗೆ ಆಯ್ತಲ್ಲ ಏನ್ ಈ ಪೆಟ್ಟಿ ಅಂಗಡಿ ಇದೆಯಲ್ಲ, ಇದು ಮಂಡ್ಯದಲ್ಲಿ ಎಲ್ಲಾ ರೀತಿಯ ತಂಬಾಕು, ಸಿಗರೇಟು, ಬೀಡಿ ಏನೇನಿದೆಯೋ ಇದೆಲ್ಲ ಮಾರುವಂತ ಒಂದು ಕೇಂದ್ರ ಸ್ಥಳವಾಗಿದೆ. ಹಾಗಾಗಿ ಈ ಕೂಡಲೇ ಒಂದು ವೇಳೆ ಇದಕ್ಕೆ ನಗರಸಭೆ ಆಗ್ಲಿ ಅಥವಾ ಜಿಲ್ಲಾಡಳಿತ ಆಗ್ಲಿ ಯಾವುದೇ ರೀತಿ ಪರ್ಮಿಷನ್ ಕೊಟ್ಟಿದ್ರೆ ಈ ಕೂಡಲೇ ಈ ಅಂಗಡಿಯನ್ನ ತೆರವುಗೊಳಿಸಬೇಕು. ಇದರ ಸಂಪೂರ್ಣ ಜವಾಬ್ದಾರಿ ನಗರಸಭೆ ಮೇಲೆ ಇರುತ್ತೆ. ಯಾಕಂದ್ರೆ ಇದ್ರ ಪರ್ಮಿಷನ್ ಇಲ್ಲದೆ ಯಾವುದೇ ತರ ಅನಾಗೃತವಾಗಿ ನಡೆಸ್ತಾ ಇರೋದ್ರಿಂದ ಇಷ್ಟು ನೋಡಿ, ಒಂದು ಅಂಗಡಿಯಲ್ಲಿ ಇಷ್ಟು ತರ ವ್ಯಾಪಾರ ಮಾಡಿ ಎಲ್ಲ ಇಲ್ಲಿಂದನೇ ಸರಬರಾಜು, ಈ ಸುತ್ತಮುತ್ತ ಇರುವಂತ ಎಲ್ಲರಿಗೂ ಇಲ್ಲಿಂದನೇ ಸರಬರಾಜು ಆಗ್ತಿರೋದ್ರಿಂದ ಈ ಕೂಡಲೇ ಅಂಗಡಿನ ತೆರವುಗೊಳಿಸಬೇಕು. ಇಲ್ಲಿ ಈ ಒಂದು ತಂಬಾಕು ಮುಕ್ತ ಈ ಸುತ್ತ ವಾತಾವರಣ ಮಾಡ್ಲಿಕ್ಕೆ ನಗರಸಭೆ ಹಾಗೂ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಮತ್ತೆ ಮಂಡ್ಯ SP ಅವರು ದಯಮಾಡಿ ಈ ಕೂಡಲೇ ಇದ್ರ ಕಡೆ ಕ್ರಮಗೊಳ್ಳಬೇಕು ಅಂತ ಹೇಳಿ ಈ ಮುಖಾಂತರ ನಾವು ಹೇಳ್ಕೊಳಕ್ಕೆ ಇಷ್ಟಪಡ್ತೀವಿ. ಎಲ್ಲಿ ಸರ್ ನೀವು ಬಂದು ನಾವೆಲ್ಲ ಸೇರಿಸ್ತೀವಿ ಸರ್. ನೀವು ನೋಡಿದ್ರೆ ನೀವು ಸೇರಿಸ್ಬೇಡಿ, ಅದು ಮರಬೇಡಿ. ಇಲ್ಲಿ ಯಾರು ಸೇರ್ಸಾರ ಬಂದು ಆಚೆ ಕಳಿಸ್ಬಿಡಿ. ಸರಿ ಸರ್. ಓನ್ಲಿ ಕಾಫಿ ಟೀ ಮಾತ್ರ ಕೂತ್ಕೊಂಡ್ರಪ್ಪ, ಸಿಗರೇಟ್ ಸೇರ್ಬೇಡಿ. ಮಾಡ್ಕೊಳ್ಳೋಣ ಇದೆಲ್ಲ ಶೂಟ್ ಮಾಡಿ. ಪ್ಲಾಸ್ಟಿಕ್ ಕವರ್ ಮಾರ್ತಾ ಇಲ್ವಾ? ಸುಳ್ಳು ಹೇಳ್ಬಾರ್ದು, ಪ್ಲಾಸ್ಟಿಕ್ ಕವರ್ ಮಾರ್ತಿದ್ದೀರಿ ಅಂದ್ರು. ಪ್ಲಾಸ್ಟಿಕ್ ಕವರ್ ಮಾಡ್ತಾ ಇಲ್ಲ. ಹೌದಾ? ನಾವೇನು ಮಾಡ್ತಾ ಇದ್ದೀವಿ, ಸಿಗರೇಟ್ ಏನೋ ತೆರಿಗೆ ಮಾಡ್ತಾ ಇದ್ದೀವಿ. ಏನು ಬಾಳ ಹಾಕ್ಬಿಟ್ಟು ಹುಷಾರಿತ್ತ ನನ್ಗೆ, ಇದಾಗ್ಬಿಟ್ಟು ಕಿಡ್ನಿ ಇನ್ಸ್ಪೆಸ್ ಆಗ್ಬಿಟ್ಟು ಈಗ ಒಂದು ಅಣ್ಣ ನಾನು ಈಗ ಒಂದು 6 ತಿಂಗಳಿಂದ ಬಾಲ್ ಹಾಕ್ಬಿಟ್ಟಿದೆ. ಯಾರು ಮಾಡ್ತಾರೋ ಇವಾಗ ನಾನು ವರ್ಷ ಮಾಡ್ತಾ ಇದ್ದೀನಿ. ನೀವು ಈ ಅಂಗಡಿ ಎಷ್ಟು ವರ್ಷ ಮಾಡ್ತಿದ್ದೀರಿ? ಈಗ ಒಂದು ವರ್ಷ ಮದ್ದೆ ಮಾಡ್ತಿದ್ರಿ? ಮೊದ್ಲೇ ಮಾಮೂಲಿ ಕೆಲಸ ಮಾಡ್ತಾರೆ ಅಣ್ಣ. ಏನಿದಲ್ಲ ಇದು ನೆನ್ನೆಯಿಂದ ಹಾಕಿ ಮಾಡ್ತಾ ಇರ್ಲಿಲ್ಲ. ಸುಮ್ನೆ ಅಲ್ಲ ಮತ್ತೆ ಅಲ್ಲಪ್ಪ, ಸುಮ್ನೆ ಹಾಕಂಡ ಮಾರಕ್ ಆಗ್ತಾ? ಈಗ ನಿನಗೆ ನಾನು ಹೇಳಿದ ಅರ್ಥ ಆಗ್ಲಿಲ್ಲ. ಈಗ ನೀನು ಮಾರಕ್ಕಿಟ್ಟ ಡೆಕೋರೇಷನ್ ಮಾಡ್ಕೊಂಡಿದ್ ಏನಕ್ಕೆ? ಇಲ್ಲ ಮಾರಕ್ಕಿಟ್ಟಿದ್ಯಾ? ನೋಡೋಣ. ಇಲ್ಲ
ತಂದ್ಬಿಟ್ರೆ ನಾನು ಇಲ್ಲ ಅಣ್ಣ. ಸಿಗರೇಟ್ ಮಾರ್ತಿ ಅಂತಲ್ಲ. ಸಿಗರೇಟ್ ಮಾಡ್ತಾ ಇಲ್ಲ ಅಣ್ಣ, ನಾನು ಅಲ್ಲಿಂದ ಹೊರಗಡೆ ತಂದು ಸೇರ್ತಾರೆ. ಒಬ್ರು ಮಾತಾಕ್ಬಿಡ. ಮೇಡಮ್ ತಗೊಳ್ಳಿ. ಮೇಡಮ್ ಕೈಯಲ್ಲೇ ಹಿಡಿದವ್ರೆ. ಬೆಳಿಗ್ಗೆ ನೋಡಿಲ್ಲ ಮೇಡಮ್. ಬನ್ನಿಲಿ 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 ಬನ್ನಿಲಿ. ಎಲ್ಲಿ ಹೋಗ್ತಿದ್ದೀರಿ? ಎಲ್ಲಿ ಹೋಗ್ತಿದ್ದೀರಿ? ಶೂಟ್ ಮಾಡಮ್ಮ ಹಂಗೆ. ಎಲ್ಲ ಎತ್ಕ ಎಲ್ಲಿ ಓಡ್ತಿದ್ದೀರಿ? ಅಲ್ಲ ಎತ್ಕೊ ಎಲ್ಲಿ ಹೋಯ್ತಿದ್ದೀರಿ? ಅಂಗಡಿಲಿ ಇತ್ತಲ್ಲ, ಬನ್ನಿ ಅಂಗಡಿಗೆ ತಗೊಬನ್ನಿ. ಯಾಕೆ ಎತ್ಕೊಯ್ತೀರಿ? ಮೆಲ್ಲ ನಿಲ್ಲ, ನಿಧಾನ ಹೋಗಿ ಬನ್ನಿ. ಇಲ್ಲೇ ಇಡಿ ಇಲ್ಲೇ ಇಡಿ ಇಲ್ಲೇ ಇಡಿ ಇಲ್ಲೇ ಇಡಿ ಇಲ್ಲೇ ಇಡಿ ಇಲ್ಲೇ ಇಡಿ ಸಾಹೇಬ್ರೆ, ನೋಡೋಣ ಏನೇನೈತೆ. ಆಯ್ತು, ಅದು ಕೊಡಿ. ಇಲ್ಲ ಹಾಕ್ಲಾ ಇದ್ರಲ್ಲಿ. ಏನ್ರಿ ಇದು? ಸರ್ ನಾವು ವ್ಯಾಪಾರನಾರ ರಾಗಣ ಗೌರ್ಮೆಂಟ್ ಒಳಗಡೆ ಯಾವುದೇ ಕಾರಣಕ್ಕೂ ಮಾರಕ್ಕೆ ಅವಕಾಶ ಇಲ್ಲ. ಇಡೀ ಸಿಗರೇಟ್ ತಂಬಾಕು ಕೊಡಿ, ಹೊರಗಡೆ ಬಾಟ್ಲು ಕೊಡಿ. ಇಲ್ಲಿ ಬಿಡಿ ಸೇದಕ್ಕೆ ಬಂದಿರ, ಅಲ್ಲಿ ಮೀಡಿಯಾದವ್ರು ಅದಕ್ಕೆ ಬಂದಾರೆ. ಎಲ್ಲ ನೀಟಾಗಿ ನಡೀತಾ ಇದೆ ಇವತ್ತು. ಇಲ್ಲಿ ಸ್ಮೋಕ್ ಮಾಡೋ ಜಾಗ ಅಲ್ಲ. ಮಿಸ್ ಮಾಡ್ಕೊಂಡಿದ್ದೀರಾ? ಅಲ್ಲಪ್ಪ, ಎಷ್ಟು ಜನ ಪಬ್ಲಿಕ್ ಓಡಾಡ್ತಿದ್ದಾರೆ, ಇಲ್ಲಿ ನೀವು ಸಿಗರೇಟ್ ಸೇರ್ಕೊಂಡು ಬಂದಿದ್ದೀರಾ? ದಯವಿಟ್ಟು